ಎಲ್ಲರಿಗೂ ನಮಸ್ಕಾರಗಳು. ಪ್ರಿಯ ವಿದ್ಯಾರ್ಥಿಗಳೇ, SSLC ಪರೀಕ್ಷೆ 2026ಕ್ಕೆ ಸಮಾಜ ವಿಜ್ಞಾನ ವಿಷಯದ ತಯಾರಿಗೆ ತಾವೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೀರಿ. ಇದು ಸಮಾಜ ವಿಜ್ಞಾನದಲ್ಲಿ ನಾನು ಮಾಡಿರುವಂಥ 5ನೇ ವಿಡಿಯೋ. ಹಿಂದಿನ 4 ವಿಡಿಯೋಗಳಲ್ಲಿ ನೀಲನಕಾಶೆ ಕುರಿತಾಗಿ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳ ಕುರಿತಾಗಿ ಚರ್ಚಿಸಲಾಗಿದೆ. 2ನೇ ವಿಡಿಯೋದಲ್ಲಿ ಇತಿಹಾಸ ವಿಭಾಗದ ಪ್ರಮುಖ ಪ್ರಶ್ನೆಗಳು ಮತ್ತು ಸಂಭವನೀಯ ಪ್ರಶ್ನೆಗಳು ಮತ್ತು ಮಾದರಿ ಉತ್ತರಗಳನ್ನು ನೋಡಿದಿರಿ. 3ನೇ ವಿಡಿಯೋದಲ್ಲಿ ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ವಿಭಾಗದ ಬಗ್ಗೆ ನೋಡಿದಿರಿ. 4ನೇ ವಿಡಿಯೋದಲ್ಲಿ ಭೂಗೋಳಶಾಸ್ತ್ರದ ಕುರಿತಾಗಿ ಬಹಳ ದೀರ್ಘವಾಗಿ ವಿವರಣೆಯನ್ನು ತಿಳಿದುಕೊಂಡಿದ್ದೀರಿ. ಇದು 5ನೇ ವಿಡಿಯೋ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನದ ಕುರಿತಾಗಿ. ನಾವು ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಹೇಗೆ ಅಂಕಗಳನ್ನು ಹಂಚಿಕೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡೋಣ. ವಿದ್ಯಾರ್ಥಿಗಳೇ, ತಾವು ಗಮನಿಸಬಹುದು, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನದಲ್ಲಿ ತಲಾ 3 ಅಧ್ಯಾಯಗಳಿದ್ದಾವೆ. ಆ 3 ಅಧ್ಯಾಯಗಳಿಗೆ ಹೇಗೆ ಅಂಕಗಳು ವಿಂಗಡಣೆ ಆಗ್ತದೆ ಅನ್ನತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಅಧ್ಯಾಯದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ತಲಾ 2 ಅಂಕದ ಒಂದು ಪ್ರಶ್ನೆ ತಪ್ಪದೇ ಬಂದಿರತಕ್ಕಂಥದ್ದನ್ನು ನೋಡ್ತೀರಿ. ಜೊತೆಗೆ ಪೂರ್ವಸಿದ್ಧತಾ ಪರೀಕ್ಷೆ 3ರಲ್ಲಿ 3 ಅಂಕದ ಪ್ರಶ್ನೆಯನ್ನು ಕೂಡ ಇದೇ ಅಧ್ಯಾಯದಿಂದ ಕೇಳಿದ್ದಾರೆ. ಜೊತೆಗೆ ಗ್ರಾಮೀಣಾಭಿವೃದ್ಧಿ ಅಧ್ಯಾಯದಿಂದ 1 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆಯನ್ನು ಕಡ್ಡಾಯವಾಗಿ ಆ ಅಧ್ಯಾಯದಿಂದ ಕೇಳಿರುವಂಥದ್ದು. ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ಅಧ್ಯಾಯದಿಂದ 1 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಅಥವಾ ಪ್ರಶ್ನೆ ಬಂದಿರತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಹಾಗಾಗಿ ವಿದ್ಯಾರ್ಥಿಗಳು ಅರ್ಥಶಾಸ್ತ್ರದಲ್ಲಿ 1ನೇ ಅಧ್ಯಾಯದಲ್ಲಿ 2 ಅಂಕ, 2ನೇ ಅಧ್ಯಾಯದಲ್ಲಿ 1 ಅಂಕ ಪ್ಲಸ್ 3 ಅಂಕದ ಬಗ್ಗೆ ನೋಡಬೇಕು. 3ನೇ ಅಧ್ಯಾಯದಲ್ಲಿ ಮತ್ತೆ 1 ಅಂಕ ಮತ್ತು 3 ಅಂಕ, ಅಂದರೆ 3 ಮತ್ತು 4ನೇ ಅಧ್ಯಾಯದಲ್ಲಿ ತಲಾ ಒಂದೊಂದು 3 ಅಂಕದ ಪ್ರಶ್ನೆಗಳು ಬರ್ತವೆ. ಅದಕ್ಕೆ ನಾವು ಯಾವುದಾದ್ರೂ ಒಂದು ಪ್ರಶ್ನೆಗೆ 3 ಅಂಕಕ್ಕೆ ಉತ್ತರವನ್ನು ಕೊಡಬೇಕು. ಅದು ಅಥವಾ ಪ್ರಶ್ನೆ ಆಗಿರ್ತದೆ. ಈಗ ಒಂದೊಂದಾಗಿ ಅಧ್ಯಾಯವನ್ನು ಗಮನಿಸ್ತಾ ಹೋಗಿದರೆ ನಾವು ಇಲ್ಲಿ ಗಮನಿಸಬಹುದು. ಈಗ ಮೊದಲನೇ ಅಧ್ಯಾಯ ನಾವು ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಅರ್ಥವ್ಯವಸ್ಥೆ ಮತ್ತು ಸರ್ಕಾರ. ಈ ಅಧ್ಯಾಯದಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಯಾವುದು ಅಂತಂದರೆ, ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನವು ಹೇಗೆ ಭಿನ್ನವಾಗಿದೆ ಅನ್ನುವಂಥದ್ದು. 2ನೇ ಪ್ರಮುಖವಾದಂಥ ಪ್ರಶ್ನೆ ನೀತಿ ಆಯೋಗದ ಧ್ಯೇಯೋದ್ದೇಶಗಳನ್ನು ವಿವರಿಸಿ ಅಂತ ಇದೆ. 3ನೇ ಪ್ರಮುಖವಾದಂಥ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಗಳ ಸಾಧನೆ ಅಥವಾ ಪಂಚವಾರ್ಷಿಕ ಯೋಜನೆಗಳ ಮಹತ್ವ. ಈ 3 ಪ್ರಶ್ನೆಗಳು ಈ ಅಧ್ಯಾಯದಿಂದ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು ಅಂತ ವಿದ್ಯಾರ್ಥಿಗಳು ಗಮನಿಸಬಹುದು. ಇದಕ್ಕೆ ನಾವು ಮಾದರಿ ಉತ್ತರಗಳನ್ನು ಹೇಗೆ ಬರೀಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ಪ್ರಮುಖವಾಗಿ ಬರುವಂಥ ಪ್ರಶ್ನೆ ನೀತಿ ಆಯೋಗದ ಧ್ಯೇಯೋದ್ದೇಶಗಳು ಯಾವುವು ಅಂತ ಪ್ರಶ್ನೆ ಬಂತು ಅಂದರೆ ತಾವು ಬರೀತೀರಿ, ಇದು ಚಿಂತಕರ ಚಾವಡಿಯಾಗಿ ಕಾರ್ಯನಿರ್ವಹಿಸುತ್ತದೆ. 2ನೇದು ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುತ್ತದೆ. 3ನೇದು ಕೆಳಮಟ್ಟದಿಂದ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತದೆ. 4ನೇದು ಆರ್ಥಿಕ ನೀತಿ ರೂಪಣೆಯನ್ನು ಮಾಡುತ್ತದೆ. ರಾಜ್ಯ ಸರ್ಕಾರಗಳ ಒಳಗೊಳ್ಳುವಿಕೆಗೆ ಮಹತ್ವ ನೀಡುತ್ತದೆ. ಸಹಕಾರಿ ಒಕ್ಕೂಟವನ್ನು ಉತ್ತೇಜಿಸುವುದು. ಹೀಗೆ 6 ಪಾಯಿಂಟ್ಸ್ಗಳಲ್ಲಿ ತಾವು 4 ಪಾಯಿಂಟ್ಸ್ಗಳನ್ನು ಬರೆದಿದ್ದರೆ ಇದು 2 ಅಂಕದ ಪ್ರಶ್ನೆಗೆ ಉತ್ತರವಾಗಿ ನಾವು ಬರೀಬಹುದು ಅಂತಕ್ಕಂಥದ್ದು. ಇದು ನೀತಿ ಆಯೋಗದ ಧ್ಯೇಯೋದ್ದೇಶಗಳು, ಅಂದರೆ ಮೇಲಿಂದ ಮೇಲೆ ರಿಪೀಟ್ ಆಗಿರತಕ್ಕಂಥ ಪ್ರಶ್ನೆ ಇದು. ಇನ್ನು 2ನೇ ಪ್ರಮುಖವಾಗಿರತಕ್ಕಂಥ ಪ್ರಶ್ನೆ ಈ ಅಧ್ಯಾಯದಲ್ಲಿ ಅಂದರೆ ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನದ ಭಿನ್ನತೆ, ಅಂದರೆ ಹೇಗೆ ಭಿನ್ನವಾಗಿದೆ ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ವಿದ್ಯಾರ್ಥಿಗಳು ಇಲ್ಲಿ ಏನು ಬರೀಬೇಕು ಅಂದರೆ, ಸುಗ್ಗಿ ಪೂರ್ವ ತಂತ್ರಜ್ಞಾನದಲ್ಲಿ ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚು ಇಳುವರಿ ನೀಡುವ ಬಿತ್ತನೆ ಬೀಜ, ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿನಾಶಕಗಳ ಬಳಕೆ ಮತ್ತು ಸುಧಾರಿತ ತಂತ್ರಜ್ಞಾನ, ಇದು ಸುಗ್ಗಿ ಪೂರ್ವ ತಂತ್ರಜ್ಞಾನ. ಅಂದರೆ ತಾವೇನು ಮಾಡಬೇಕು, ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚು ಇಳುವರಿ ನೀಡುವ ಬಿತ್ತನೆ ಬೀಜಗಳನ್ನು ಬಳಸುವುದು, ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದು, ಕ್ರಿಮಿನಾಶಕಗಳನ್ನು ಬಳಸುವುದು, ಸುಧಾರಿತ ತಂತ್ರಜ್ಞಾನಗಳನ್ನು ಬಳಸುವುದು ಅಂತ ಬರೀತೀರಿ. ಸುಗ್ಗಿ ನಂತರದ ತಂತ್ರಜ್ಞಾನದಲ್ಲಿ ಏನು ಬರಿತೀರಿ ಅಂದರೆ, ಇದು ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಮಾಡುವುದು, ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮಾಡುವುದು ಮತ್ತು ಕೃಷಿ ಉತ್ಪನ್ನಗಳ ಮಾರಾಟದಲ್ಲಿ ಸುಧಾರಿತ ಬಳಕೆಗಳನ್ನು ತರುವುದು. ಅಂದರೆ ಒಟ್ಟಾರೆ ಹೇಳಬೇಕು ಅಂದರೆ ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂದರೆ
ಬೆಳೆಗಳನ್ನು ನಾವು ಏನು ಬೆಳಿತೀವಲ್ಲ, ಆ ಬೆಳೆಗಳನ್ನು ರಾಶಿ ಆಗುವ ಪೂರ್ವದಲ್ಲಿ ಮಾಡುವುದು ಸುಗ್ಗಿ ಪೂರ್ವ ತಂತ್ರಜ್ಞಾನ. ರಾಶಿ ಆದ ನಂತರ ಏನು ಮಾಡ್ತೀವಲ್ಲ ಅದು ಸುಗ್ಗಿ ನಂತರದ ತಂತ್ರಜ್ಞಾನ ಅಂತ ತಿಳ್ಕೊಳ್ಬೇಕು. ಇನ್ನು ಇದನ್ನೇ ನಾವು ಏನು ಮಾಡ್ತೀವಿ ಅಂದರೆ, ಇನ್ನೊಂದು ರೀತಿಯಾಗಿ ಪ್ರಶ್ನೆನೂ ಕೂಡ ಬರ್ಬೋದು. ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು ಯಾವುವು ಅಂತ ಕೇಳ್ಬೋದು. ಅಥವಾ ಹಸಿರು ಕ್ರಾಂತಿಗೆ ಕಾರಣವಾದ ಸುಗ್ಗಿ ಪೂರ್ವ ತಂತ್ರಜ್ಞಾನ ಯಾವುದು, ಸುಗ್ಗಿ ನಂತರದ ತಂತ್ರಜ್ಞಾನ ಯಾವುದು ಅಂತ ಕೇಳಿದಾಗ ತಾವು ಅದೇ ಪಾಯಿಂಟ್ಸ್ಗಳನ್ನು ಇಲ್ಲಿ ಬರೀಬೇಕು. ಒಂದನೇದು ಹೆಚ್ಚು ಇಳುವರಿ ಬೀಜಗಳ ಬಳಕೆ, ರಾಸಾಯನಿಕ ಗೊಬ್ಬರದ ಬಳಕೆ, ಕ್ರಿಮಿನಾಶಕದ ಬಳಕೆ, ನೀರಾವರಿ ಸೌಲಭ್ಯದ ವಿಸ್ತರಣೆ, ಇವು ಯಂತ್ರೋಪಕರಣಗಳನ್ನು ಬಳಕೆ, ಇವೆಲ್ಲವೂ ಕೂಡ ಸುಗ್ಗಿ ಪೂರ್ವ ತಂತ್ರಜ್ಞಾನ. ಸುಗ್ಗಿ ನಂತರದ ತಂತ್ರಜ್ಞಾನ ಏನಂದರೆ ಕೃಷಿ ಮಾರುಕಟ್ಟೆಗಳ ಸುಧಾರಣೆ, ಹೆಚ್ಚುವರಿ ಉತ್ಪನ್ನಗಳ ಸಂಸ್ಕರಣೆ, ಉಗ್ರಾಣಗಳನ್ನು ಸ್ಥಾಪಿಸುವುದು, ಶೈತ್ಯಾಗಾರಗಳನ್ನು ಸ್ಥಾಪಿಸುವುದು. ಹೀಗೆ ಸುಗ್ಗಿ ಪೂರ್ವ ತಂತ್ರಜ್ಞಾನ ಒಳಗೊಂಡಿರುವ ಅಂಶಗಳು ಯಾವುವು, ಸುಗ್ಗಿ ನಂತರದ ತಂತ್ರಜ್ಞಾನ ಒಳಗೊಂಡಿರುವ ಅಂಶಗಳು ಯಾವುವು ಅಂದಾಗೂ ಕೂಡ ಇದೇ ಪಾಯಿಂಟ್ಸ್ಗಳನ್ನು ತಾವು ಉತ್ತರವಾಗಿ ಬರಿಬೇಕಾಗುತ್ತದೆ ಅನ್ನೋದನ್ನು ತಾವು ನೋಡಬೇಕು. ಇನ್ನು ಮೂರನೇ ಪ್ರಶ್ನೆ ಯಾವುದು ಇಲ್ಲಿ ಅಂದರೆ, ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳ್ಬೋದು. ಅಥವಾ ಪಂಚವಾರ್ಷಿಕ ಯೋಜನೆಗಳ ಜಾರಿಯಿಂದ ದೇಶ ಅಭಿವೃದ್ಧಿಯಾಗಿದೆ ಸಮರ್ಥಿಸಿ ಅಂತ ಕೇಳ್ಬೋದು. ಅಥವಾ ಭಾರತದ ಆರ್ಥಿಕ ಪ್ರಗತಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಹೇಗೆ ಅಂತ ಪ್ರಶ್ನೆ. ಯಾವುದೇ ರೀತಿಯಾದ ಪ್ರಶ್ನೆ ಬಂದರೂ ಕೂಡ ತಾವು ಏನು ಮಾಡಬೇಕು ಅಂದರೆ, ಪಂಚವಾರ್ಷಿಕ ಯೋಜನೆಗಳು ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸಿದೆ, ತಲಾ ಆದಾಯ ಹೆಚ್ಚಾಗಿದೆ, ಸೇವಾ ವಲಯದ ಆದಾಯ ಹೆಚ್ಚಾಗಿದೆ, ಆಹಾರ ಉತ್ಪಾದನೆಯಲ್ಲಿ ಹೆಚ್ಚಳ ಸಾಧಿಸಲಾಗಿದೆ, ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಿವೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರಗತಿಯಾಗಿವೆ, ರಫ್ತು ಪ್ರಮಾಣ ಹೆಚ್ಚಾಗಿದೆ, ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆ ಪ್ರಾಮುಖ್ಯತೆ ನೀಡಲಾಗಿದೆ, ಜನರ ನಿರೀಕ್ಷಿತ ಜೀವಿತಾವಧಿ ಹೆಚ್ಚಾಗಿದೆ, ಸಾಕ್ಷರತೆಯ ಪ್ರಮಾಣ ಹೆಚ್ಚಾಗಿದೆ, ಶಿಶು ಮರಣ ದರ ಕಡಿಮೆಯಾಗಿದೆ. ಹೀಗೆ ಹಲವಾರು ಅಂಶಗಳನ್ನು ಪಂಚವಾರ್ಷಿಕ ಯೋಜನೆಗಳ ಸಾಧನೆ ಅಂದರೆ ಇದು ಒಂದು ಸಲ 3 ಅಂಕದ ಪ್ರಶ್ನೆ ಬಂದಿದೆ. ಹಾಗಾಗಿ 3 ಅಂಕದ ಬಂದಾಗ ತಾವು 6 ಪಾಯಿಂಟ್ಸ್ಗಳನ್ನು, ಇಲ್ಲೇನು 14 ಪಾಯಿಂಟ್ಸ್ಗಳದವ, ಈ 14 ಪಾಯಿಂಟ್ಸ್ಗಳಲ್ಲಿ ಭಾಳ ಸರಳವಾಗಿ ರಾಷ್ಟ್ರೀಯ ಆದಾಯ, ತಲಾ ಆದಾಯ, ಕೃಷಿ ಹೆಚ್ಚಳ, ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ, ಉದ್ಯೋಗಾವಕಾಶಗಳಲ್ಲಿ ಹೆಚ್ಚಳ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಗತಿ, ಸಾಕ್ಷರತೆ, ಇವೆಲ್ಲವೂ ಕೂಡ ತಾವು ಏನು ಮಾಡಬೇಕು, ಉತ್ತರವಾಗಿ ಬರಿಬೇಕು. ಇಷ್ಟು ನಾವು 1ನೇ ಅಧ್ಯಾಯದಿಂದ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಮಾದರಿ ಉತ್ತರಗಳನ್ನು ನೋಡ್ತೀವಿ. ಅಂದರೆ ಇಲ್ಲಿ ಏನು ನೋಡಬೇಕಂದ್ರೆ, ಒಂದು ನೀತಿ ಆಯೋಗದ ಧ್ಯೇಯೋದ್ದೇಶಗಳು, 2ನೇದು ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನ, 3ನೇದು ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳು. ಇವು 3 ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ನೋಡಿದರೆ ತಾವು 2ಕ್ಕೆ 2 ಅಂಕಗಳನ್ನು ಗಳಿಸ್ತೀರಿ. ಇನ್ನು 2ನೇ ಅಧ್ಯಾಯ ಗ್ರಾಮೀಣಾಭಿವೃದ್ಧಿಯಲ್ಲಿ ಅತಿ ಪ್ರಮುಖವಾಗಿ ನಾವು 1 ಅಂಕದ ಒಂದು ಪ್ರಶ್ನೆ ಬರುತ್ತೆ, ಜೊತೆಗೆ 3 ಅಂಕದ ಒಂದು ಪ್ರಶ್ನೆ. ನಾವು 3 ಅಂಕದ ಪ್ರಶ್ನೆಯನ್ನು ನೋಡೋದಾದರೆ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವನ್ನು ವಿವರಿಸಿ ಅಂತ ಒಂದು ಪ್ರಮುಖವಾದಂಥ ಪ್ರಶ್ನೆ. ಇನ್ನು 2ನೇದು ಅಧಿಕಾರ ವಿಕೇಂದ್ರೀಕರಣವು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ಎತ್ತಿ ಹಿಡಿಯುತ್ತದೆ ಹೇಗೆ. ಈ 2 ಇಂಪಾರ್ಟೆಂಟ್. ಇದು ಆದ ನಂತರ ಇನ್ನೊಂದೇನಾದರೂ ನಾವು ಪ್ರಮುಖವಾದ ಪ್ರಶ್ನೆ ಅಂತ ಗಮನಿಸಬೇಕಾದ್ರೆ, ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 3ರಲ್ಲಿ ತಾವು ನೋಡ್ತಾ ಇದ್ದೀರಿ, ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ವಿವರಿಸಿ. ಈ 3 ಪ್ರಶ್ನೆಗಳಿಗೆ ತಾವೇನಾದರೂ ತಯಾರಿಯನ್ನು ಮಾಡಿಕೊಂಡಿದ್ರೆ 3 ಅಂಕಗಳನ್ನು ತಾವು ಬಹಳ ಸರಳವಾಗಿ ಗಳಿಸ್ಬೋದು. ಹಾಗಿದ್ರೆ ನಾವು ಗ್ರಾಮೀಣಾಭಿವೃದ್ಧಿಯ ಮಹತ್ವವನ್ನು ನೋಡೋಣ. ಈ ಗ್ರಾಮೀಣಾಭಿವೃದ್ಧಿಯ ಮಹತ್ವವನ್ನು ತಿಳ್ಕೊಂಡಿದ್ರಿ ಅಂದರೆ ಉಳಿದ 2 ಪ್ರಶ್ನೆಗಳಿಗೂ ತಾವು ಉತ್ತರವನ್ನು ತಿಳ್ಕೊಳ್ಬೋದು. ಈ ಗ್ರಾಮೀಣಾಭಿವೃದ್ಧಿಯ ಮಹತ್ವ ಅಂದಾಗ ತಾವು ಹಲವಾರು ಪಾಯಿಂಟ್ಸ್ಗಳನ್ನು ಇಲ್ಲಿ ಉತ್ತರವಾಗಿ ನಾವು ನೋಡ್ತಾ ಇದ್ದೀವಿ. ಶಿಕ್ಷಣದ ಸೌಕರ್ಯ ಒದಗಿಸುವುದು, ಆರೋಗ್ಯ ಸೌಕರ್ಯ ಒದಗಿಸುವುದು, ನೈರ್ಮಲ್ಯದ ಸೌಕರ್ಯವನ್ನು ಒದಗಿಸುವುದು, ವಿದ್ಯುತ್ ಸೌಕರ್ಯ ಒದಗಿಸುವುದು. ಅಂದರೆ ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ವಿದ್ಯುತ್ ಸೌಲಭ್ಯ, ನೀರಾವರಿ ಸೌಲಭ್ಯ, ಸಾರಿಗೆ ಸಂಪರ್ಕದ ಸೌಲಭ್ಯ, ಮಾರುಕಟ್ಟೆ ಸೌಲಭ್ಯ, ಕೃಷಿ ಅಭಿವೃದ್ಧಿ, ಪಶುಪಾಲನೆ ಅಭಿವೃದ್ಧಿ, ಮೀನುಗಾರಿಕೆ, ರೇಷ್ಮೆ ಕೃಷಿ ಅಭಿವೃದ್ಧಿ, ಈ ಎಲ್ಲ ಗುಡಿ ಕೈಗಾರಿಕೆಗಳನ್ನು ಅಭಿವೃದ್ಧಿ, ಉತ್ಪಾದನೆ ಹೆಚ್ಚಿಸುವುದು. ಹೀಗೆ ಸುಮಾರು 14-15 ಪಾಯಿಂಟ್ಸ್ಗಳಲ್ಲಿ ನಾವು ಉತ್ತರವನ್ನು ನೋಡ್ಬೋದು. ಇದರಲ್ಲಿ ತಾವು 6 ಪಾಯಿಂಟ್ಸ್ಗಳನ್ನು ಅಂದರೆ ಶಿಕ್ಷಣವನ್ನು ಅಭಿವೃದ್ಧಿಪಡಿಸುವುದು, ಆರೋಗ್ಯ ಸೌಕರ್ಯವನ್ನು ಹೆಚ್ಚಿಸುವುದು, ನೈರ್ಮಲ್ಯವನ್ನು ಸಾಧಿಸುವುದು, ಸಾರಿಗೆ ಸಂಪರ್ಕ ಅಭಿವೃದ್ಧಿಗೊಳಿಸುವುದು,
ಕೃಷಿ ಅಭಿವೃದ್ಧಿಗೊಳಿಸುವುದು, ಗೃಹ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವುದು. ಹೀಗೆ 6 ಸರಳವಾದಂಥ ಉತ್ತರಗಳನ್ನು ಆಯ್ಕೆ ಮಾಡಿಕೊಂಡು ತಾವು ಗ್ರಾಮೀಣಾಭಿವೃದ್ಧಿಯ ಮಹತ್ವ ಅಂತಕ್ಕಂಥ ಪ್ರಶ್ನೆ ಬಂತು ಅಂದರೆ ಬರಿತೀರಿ. ಅಥವಾ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಗ್ರಾಮೀಣಾಭಿವೃದ್ಧಿಯ ಮಹತ್ವವನ್ನು ವಿವರಿಸಿ ಅಂದಾಗೂ ಕೂಡ ಇದೇ ಉತ್ತರವನ್ನು ತಾವು ಬರೀತೀರಿ. ಇದು ಒಂದು ಪ್ರಮುಖವಾದ ಪ್ರಶ್ನೆ. ಇದಾದಮೇಲೆ ಗ್ರಾಮೀಣ ಭಾರತದಲ್ಲಿನ ಆರ್ಥಿಕ ಪರಿಸ್ಥಿತಿಯನ್ನು ವಿವರಿಸಿ ಅಂತಲೂ ಕೂಡ ಒಂದು ಸಲ ಪ್ರಶ್ನೆ ಬಂದಿದೆ. ಆ ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂದಾಗ ಅಲ್ಲಿ ಬಡತನ ಹೆಚ್ಚಾಗಿದೆ, ನಿರುದ್ಯೋಗನೂ ಕೂಡ ಹೆಚ್ಚಾಗಿದೆ, ಗುಡಿ ಕೈಗಾರಿಕೆಗಳು ನಾಶವಾಗುತ್ತಿವೆ, ಕೃಷಿ ಪ್ರಮುಖವಾದ ವೃತ್ತಿಯಾಗಿರುತ್ತದೆ, ರಾಷ್ಟ್ರೀಯ ಆದಾಯಕ್ಕೆ ಕೃಷಿ ವಲಯದ ಕೊಡುಗೆ ಕಡಿಮೆಯಾಗಿದೆ, ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ನಡುವಿನ ಅಂತರ ಹೆಚ್ಚಾಗಿದೆ. ಅಂದರೆ ಈ ಸದ್ಯ ತಾವು ಏನು ಗ್ರಾಮೀಣ ಪ್ರದೇಶದೊಳಗೆ ಏನು ಆರ್ಥಿಕ ಪರಿಸ್ಥಿತಿಯನ್ನು ನೋಡ್ತಾ ಇದ್ರಿ ಅದನ್ನು ಅಂದರೆ ಬಡತನ ಹೆಚ್ಚಾಗಿದೆ ಅನ್ನಬೇಕು, ನಿರುದ್ಯೋಗದ ಪ್ರಮಾಣ ಹೆಚ್ಚಾಗಿದೆ, ಸಾಕ್ಷರತೆಯ ಪ್ರಮಾಣ ಕಡಿಮೆಯಾಗಿದೆ, ಜೊತೆಗೆ ಮೂಲಭೂತ ಸೌಲಭ್ಯಗಳ ಕೊರತೆ ಇರುತ್ತದೆ, ಕೃಷಿ ಹಿಂದುಳಿಯುವಿಕೆ ಇರುತ್ತದೆ. ಈ ಎಲ್ಲ ಸಮಸ್ಯೆಗಳಂದರೆ ಗ್ರಾಮೀಣ ಭಾರತದ ಸಮಸ್ಯೆಗಳನ್ನು ತಾವು ಇಲ್ಲಿ ಅದಕ್ಕೆ ಉತ್ತರವನ್ನಾಗಿ ಬರಿತೀರಿ. ಇನ್ನು ಅತಿ ಪ್ರಮುಖವಾದಂಥ ಪ್ರಶ್ನೆ ಈ ಅಧ್ಯಾಯದಲ್ಲಿ ಅಂದರೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವನ್ನು ವಿವರಿಸಿ ಅಂತ ಇದೆ. ಇದು 2 ಸಲನೂ ಕೂಡ 3 ಸಲ ರಿಪೀಟ್ ಆಗಿದೆ. ಹಾಗಿದ್ರೆ ಪಂಚಾಯತ್ ರಾಜ್ ಸಂಸ್ಥೆಯ ಪಾತ್ರ ಏನು ಅಂದರೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಜನರ ಭಾಗವಹಿಸುವಿಕೆಯನ್ನು ಉತ್ತೇಜಿಸುತ್ತದೆ, ಬಡತನ ನಿರ್ಮೂಲನೆಗಾಗಿ ಪ್ರಯತ್ನಿಸುತ್ತದೆ, ಪಡಿತರ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ, ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುತ್ತದೆ, ಕೃಷಿ ಮತ್ತು ಕೈಗಾರಿಕೆಗಳನ್ನು ಅಭಿವೃದ್ಧಿ ಮಾಡುತ್ತದೆ, ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ, ಮೂಲ ಸೌಕರ್ಯಗಳನ್ನು ಪೂರೈಸುತ್ತದೆ, ಮಹಿಳಾ ಸಬಲೀಕರಣವನ್ನು ಸಾಧಿಸುತ್ತದೆ. ವಿದ್ಯಾರ್ಥಿಗಳು ತಾವು ಉತ್ತರ ಅರ್ಥ ಆಗಿರ್ಬೋದು ಅಂತ ಅನ್ಕೋತೀನಿ. ಈ ಗ್ರಾಮೀಣಾಭಿವೃದ್ಧಿಯ ಮಹತ್ವ ಕೇಳಿದಾಗೂ ಕೂಡ ಇದರೇ ಪಾಯಿಂಟ್ಸ್ಗಳನ್ನು ಉತ್ತರವಾಗಿ ಬರೀಬೇಕು. ಜೊತೆಗೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಕೇಳಿದಾಗೂ ಕೂಡ ಈ ಅಂಶಗಳನ್ನು ಬರೀಬೇಕು. ಹೀಗೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅಂತ ತಾವು ಉತ್ತರವನ್ನು ಪೂರ್ಣಗೊಳಿಸಬೇಕು. ಇದು ಬಹಳ ಸರಳವಾದಂಥ ಒಂದು ಅಧ್ಯಾಯ. ಇನ್ನು ಜೊತೆಗೆ ಅಧಿಕಾರ ವಿಕೇಂದ್ರೀಕರಣವು ಗಾಂಧೀಜಿಯವರ ಗ್ರಾಮ ಸ್ವರಾಜ್ ಕಲ್ಪನೆಯನ್ನು ಎತ್ತಿ ಹಿಡಿಯುತ್ತದೆ ಹೇಗೆ ಅಂತ ಪ್ರಶ್ನೆ ಇದೆ. ಇದನ್ನು ಕೂಡ ಒಂದು ಸರಿಯಾಗಿ ಏನಪ್ಪ ಅಂದರೆ ಗಮನಿಸಿರಿ ತಾವು ಪ್ರಶ್ನೆಯನ್ನು. ಇದಕ್ಕೆ ಉತ್ತರ ಗ್ರಾಮದ ಅಧಿಕಾರವನ್ನು ಗ್ರಾಮದ ಜನರಿಗೆ ನೀಡುತ್ತದೆ. ಅಧಿಕಾರ ವಿಕೇಂದ್ರೀಕರಣ ಗಾಂಧೀಜಿಯವರು ಹೇಳಿದ್ದು ಗ್ರಾಮದ ಅಧಿಕಾರವನ್ನು ಗ್ರಾಮದ ಜನರಿಗೆ ನೀಡುವುದು, ಸ್ವಾವಲಂಬಿ ಸ್ವಯಂ ಪರಿಪೂರ್ಣ ಹಾಗೂ ಸಮೃದ್ಧ ಗ್ರಾಮಗಳ ಅಭಿವೃದ್ಧಿ ಮಾಡುವುದು, ಎಲ್ಲ ಶೋಷಣೆಯನ್ನು ತಡೆಯುವುದು, ಸ್ವಾತಂತ್ರ್ಯ ಮತ್ತು ಘನತೆಯನ್ನು ರಕ್ಷಿಸುವುದು, ಸಹಾನುಭೂತಿ ಮತ್ತು ಸಹಕಾರದಂಥ ಮಾನವೀಯ ಮೌಲ್ಯಗಳನ್ನು ವೃದ್ಧಿಸುವುದು. ಇದನ್ನೇ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯ ಎಂದಿದ್ದಾರೆ. ಈ ರೀತಿಯಾಗಿ ಉತ್ತರಗಳನ್ನು ತಾವು ಬರೀಬೇಕು. ಇದರಲ್ಲಿ 6 ಪಾಯಿಂಟ್ಸ್ಗಳೇನದವಲ್ಲ ಆ 6 ಪಾಯಿಂಟ್ಸ್ಗಳನ್ನು ಇದು ಅಂದರೆ ಈ ಅಧ್ಯಾಯದಲ್ಲಿ ಗ್ರಾಮೀಣಾಭಿವೃದ್ಧಿ ಅಧ್ಯಾಯದಲ್ಲಿ 3 ಅಂಕದ ಪ್ರಶ್ನೆಯಲ್ಲಿ 2 ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ಒಂದು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಒಂದು, ಎರಡನೇದಾಗಿ ಅಧಿಕಾರ ವಿಕೇಂದ್ರೀಕರಣವು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ಎತ್ತಿ ಹಿಡಿಯುತ್ತದೆ. ಇದಾದ ಬಳಿಕ ನಾವು ಮತ್ತೊಂದು ನೋಡ್ಬೋದು ಗ್ರಾಮೀಣಾಭಿವೃದ್ಧಿ ಮಹತ್ವ ಅಂತ. ಇದು ಇಷ್ಟು 2 ಪ್ರಶ್ನೆಗಳಿಗೆ ತಾವು ತಯಾರಿಯನ್ನು ಮಾಡಿಕೊಳ್ಬೇಕು. ಇನ್ನು 3ನೇ ಅಧ್ಯಾಯ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ. ಇದೂ ಕೂಡ ಅತ್ಯಂತ ಸರಳವಾದಂತಹ ಅಧ್ಯಾಯ. ಗ್ರಾಮೀಣಾಭಿವೃದ್ಧಿಯಲ್ಲಿ 3 ಅಂಕದ ಪ್ರಶ್ನೆ ಬರುತ್ತೆ ಅಥವಾ ಪ್ರಶ್ನೆಯೂ ಕೂಡ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯದಲ್ಲಿ ಬರುತ್ತದೆ. ಈ ಅಧ್ಯಾಯನೂ ಕೂಡ ತಾವು ಸರಿಯಾಗಿ ಓದಬೇಕು. ಯಾಕೆ ಅಂತಂದರೆ ಇಲ್ಲಿ 2 ಪ್ರಮುಖವಾದ ಪ್ರಶ್ನೆಗಳು ಮಾತ್ರ ಅದಾವ. ಒಂದು ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳನ್ನು ವಿವರಿಸಿ ಅಂತ ಒಂದು, ಅದಕ್ಕಿಂತ ಅತಿ ಹೆಚ್ಚು ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಯಾವುದು ಅಂದರೆ ಅಲ್ಲಿ ಹೈಲೈಟ್ ಮಾಡಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ರಿ ತಾವು, ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸುಗಳ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿ. ಈ ಪ್ರಶ್ನೆಗೆ ತಾವು ಉತ್ತರ ಏನಾದರೂ ತಿಳ್ಕೊಂಡಿದ್ರೆ ತಾವು ಬಹಳ ಸರಳವಾಗಿ 3ಕ್ಕೆ 3 ಅಂಕಗಳನ್ನು ಗಳಿಸ್ತೀರಿ. ಇಲ್ಲಿ ನಾವು ಪ್ರಮುಖವಾಗಿ ಸಾರ್ವಜನಿಕ ಹಣಕಾಸಿನ ಮಹತ್ವದ ಕುರಿತಾಗಿಯೂ ಪ್ರಶ್ನೆ ಬಂದಿತ್ತು ಅಂದರೆ ತಾವು ಏನು ಉತ್ತರವನ್ನು ಬರೀತೀರಿ ಅಂದರೆ ಆರ್ಥಿಕ ಅಭಿವೃದ್ಧಿ, ಆರ್ಥಿಕ ಸ್ಥಿರತೆ, ಸಂಪನ್ಮೂಲಗಳ ಸದ್ಬಳಕೆ, ಆದಾಯದ ಸಮಾನ ಹಂಚಿಕೆ, ಬೆಲೆ ಏರಿಳಿತಗಳ ನಿಯಂತ್ರಣ, ಬಡತನ ಮತ್ತು ನಿರುದ್ಯೋಗ ನಿವಾರಣೆ. ತಾವು ಬಡತನ ಮತ್ತು ನಿರುದ್ಯೋಗ ನಿವಾರಣೆಯನ್ನೇ 2 ಪಾಯಿಂಟ್ಸ್ ಮಾಡ್ಬೋದು. ಬಡತನ ನಿವಾರಣೆ ಮಾಡುವುದು, ನಿರುದ್ಯೋಗ ನಿವಾರಣೆ ಮಾಡುವುದು ಅಂತಲೂ ಕೂಡ ತಾವು ಬರಿಬೋದು. ಇದು ಸಾರ್ವಜನಿಕ ಹಣಕಾಸಿನ ಮಹತ್ವ.
ಈಗ ಪ್ರಮುಖವಾದಂಥ ಪ್ರಶ್ನೆ ಈ ಅಧ್ಯಾಯದಲ್ಲಿ ಅಂದರೆ ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸು ನಡುವಿನ ಭಿನ್ನತೆಗಳು ಅಥವಾ ಸಾರ್ವಜನಿಕ ಹಣಕಾಸು ವೈಯಕ್ತಿಕ ಹಣಕಾಸಿಗಿಂತ ಹೇಗೆ ಭಿನ್ನವಾಗಿದೆ ಅಂತ ಪ್ರಶ್ನೆ ಬಂದಾಗ ತಾವು ಈ ಉತ್ತರವನ್ನು ಬರೀತೀರಿ. ಒಂದನೇದು, ಇದು ಸರ್ಕಾರದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದೆ. ಈ ಕಡೆ ವ್ಯಕ್ತಿಯ ಆದಾಯ ಮತ್ತು ವೆಚ್ಚಗಳಿಗೆ ಸಂಬಂಧಿಸಿದೆ. 1 ಪಾಯಿಂಟ್ಸು. ಎರಡನೇ ಪಾಯಿಂಟ್ಸು ಪ್ರಮುಖವಾಗಿ ಮೊದಲು ವೆಚ್ಚವನ್ನು ಅಂದಾಜು ಮಾಡಿ ಆದಾಯವನ್ನು ಹೊಂದಿಸುತ್ತದೆ. ವೈಯಕ್ತಿಕದ ಕಡೆ ಮೊದಲು ಆದಾಯವನ್ನು ಅಂದಾಜು ಮಾಡಿ ವೆಚ್ಚವನ್ನು ಮಾಡುತ್ತಾರೆ. ಮೂರನೇ ಪಾಯಿಂಟ್ಸು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಲಾಗುತ್ತದೆ. ಇಲ್ಲಿ ವ್ಯವಹಾರಗಳನ್ನು ಗೌಪ್ಯವಾಗಿಡಲಾಗುತ್ತದೆ. ಉಳಿತಾಯ ಮಾಡಿದರೆ ದೇಶ ಪ್ರಗತಿ ಕುಂಠಿತಗೊಳ್ಳುತ್ತದೆ. ಈ ಕಡೆ ಉಳಿತಾಯ ಮಾಡಿದರೆ ಅವರ ಕುಟುಂಬ ಪ್ರಗತಿಗೆ ಪೂರಕವಾಗುತ್ತದೆ. ಅಂದರೆ ಈ 4 ಪಾಯಿಂಟ್ಸ್ಗಳಲ್ಲಿ ತಾವು ಬರೀಬೇಕಾಗಿರುವುದು 3 ಪಾಯಿಂಟ್ಸ್ಗಳು. ಹೆಸರಿಗೆ ಹೇಳ್ತಕ್ಕ ಸಾರ್ವಜನಿಕ ಹಣಕಾಸು ಸರ್ಕಾರದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದೆ. ಮೊದಲು ವೆಚ್ಚವನ್ನು ನೋಡಿ ಆಮೇಲೆ ಆದಾಯ ಹೊಂದಿಸ್ತಾರೆ. ಆಮೇಲೆ ಮಾಧ್ಯಮಗಳಲ್ಲಿ ಇದರ ವ್ಯವಹಾರವನ್ನು ಪ್ರಚಾರ ಮಾಡ್ತಾರೆ. ಉಳಿತಾಯ ಮಾಡಿದರೆ ದೇಶ ಪ್ರಗತಿಯಾಗುತ್ತದೆ. ಇದಕ್ಕೆ ವಿರುದ್ಧವಾದಂಥ 4 ಪಾಯಿಂಟ್ಸ್ಗಳನ್ನು ತಾವು ಆ ಕಡೆ ನೋಡ್ಬೋದು. ಅಂದರೆ ಇದರಲ್ಲಿ 3 ಪಾಯಿಂಟ್ಸ್ಗಳು ಬರೆದಿದ್ದರೆ 3ಕ್ಕೆ 3 ಅಂಕಗಳನ್ನು ತಾವು ಗಳಿಸ್ಬೋದು. ಇನ್ನೊಂದು ಪ್ರಮುಖವಾಗಿ ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳನ್ನು ವಿವರಿಸಿ. ಇದಕ್ಕೆ ನೇರವಾಗಿ 6 ಪಾಯಿಂಟ್ಸ್ಗಳನ್ನು ತಾವು ಕಂಠಪಾಠ ಮಾಡಬೇಕು. ಏನು ಕಂಠಪಾಠ? RBI ಗಳಿಸುವ ನಿವ್ವಳ ಲಾಭ. ಎರಡನೇದಾಗಿ ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ. ಅಂಚೆ ಮತ್ತು ದೂರವಾಣಿಯಿಂದ ಬರುವ ಆದಾಯ. ಸಾರ್ವಜನಿಕ ಉದ್ಯಮಗಳು ಗಳಿಸುವ ಆದಾಯ. ನಾಣ್ಯ ಮತ್ತು ಟಂಕಸಾಲೆಯಿಂದ ಬರುವ ಆದಾಯ. ವಿವಿಧ ರೀತಿಯ ಶುಲ್ಕ ಮತ್ತು ದಂಡಗಳು. ಅಥವಾ ನೆನಪಿಡ್ಬೋದು, ರಿಸರ್ವ್ ಬ್ಯಾಂಕ್ ಲಾಭ, ರೈಲ್ವೆಯಿಂದ ಬರುವ ಲಾಭ, ಅಂಚೆ ಮತ್ತು ದೂರವಾಣಿಯಿಂದ ಬರುವ ಲಾಭ, ಸಾರ್ವಜನಿಕ ಉದ್ದಿಮೆಗಳಿಂದ ಬರುವ ಲಾಭ, ನಾಣ್ಯ ಮತ್ತು ಟಂಕಸಾಲೆಯಿಂದ ಬರುವ ಲಾಭ. ಲಾಸ್ಟ್ ವಿವಿಧ ಶುಲ್ಕ ಮತ್ತು ದಂಡಗಳು. ಈ 6 ಪಾಯಿಂಟ್ಸ್ಗಳನ್ನು ತಾವು ಕಂಠಪಾಠ ಮಾಡಿದ್ದೇ ಆದರೆ ಈ ಪ್ರಶ್ನೆ ಬಂದಾಗೂ ತಾವು ಅತಿ ನಿಖರವಾಗಿ ಉತ್ತರವನ್ನು ಬರಿಬೋದು. ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನಾವು 3 ಅಧ್ಯಾಯಗಳು ಅಂದರೆ 3 ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಅಧ್ಯಾಯ, ಭಾರತದ ಅರ್ಥವ್ಯವಸ್ಥೆ ಮತ್ತು ಸರ್ಕಾರದಲ್ಲಿ 2 ಅಂಕದ ಸಂಬಂಧಪಟ್ಟಂಥ ಪ್ರಶ್ನೆ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಒಂದು ಅಂಕ ಮತ್ತು ಒಂದು 3 ಅಂಕದ ಪ್ರಶ್ನೆ, ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯದಲ್ಲಿ ಒಂದು ಅಂಕದ ಪ್ರಶ್ನೆ, ಒಂದು 3 ಅಂಕದ ಪ್ರಶ್ನೆ, ಗ್ರಾಮೀಣ ಅಭಿವೃದ್ಧಿ ಮತ್ತು ಸಾರ್ವಜನಿಕ ಹಣಕಾಸಿನಲ್ಲಿ ಒಂದೊಂದು ಅಥವಾ ಪ್ರಶ್ನೆ ಬರ್ತವೆ. ಆ 2ರಲ್ಲಿ ಒಂದು ಪ್ರಶ್ನೆಗೆ ಮಾತ್ರ ತಾವು ಸರಿಯಾಗಿ, ಯಾವ ಪ್ರಶ್ನೆಗೆ ಸರಿಯಾಗಿ ಉತ್ತರ ತಮಗೆ ತಿಳಿದಿದೆ ಆ ಪ್ರಶ್ನೆಯನ್ನು ಬರೆದಿದೆ. ಅಂದರೆ ಅರ್ಥಶಾಸ್ತ್ರದಲ್ಲಿ 4 ಪ್ರಶ್ನೆಗಳು ಅಂದರೆ ಒಂದು ಬಹುಆಯ್ಕೆ ಪ್ರಶ್ನೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ, ಒಂದು 2 ಅಂಕದ ಪ್ರಶ್ನೆ, ಒಂದು 3 ಅಂಕದ ಪ್ರಶ್ನೆಗೆ ಉತ್ತರವನ್ನು ಬರೀತೀರಿ. 7ಕ್ಕೆ 7 ಅಂಕಗಳನ್ನು ಇಲ್ಲಿ ಗಳಿಸ್ಬೋದು ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇಷ್ಟು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ. ಇನ್ನು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಅಧ್ಯಾಯಗಳನ್ನು ನೋಡೋಣ. ಈ ವ್ಯವಹಾರ ಅಧ್ಯಯನದಲ್ಲಿಯೂ ಕೂಡ 3 ಅಧ್ಯಾಯಗಳಲ್ಲಿ ಒಂದು ಬಹು ಆಯ್ಕೆ ಪ್ರಶ್ನೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ, ಒಂದು 2 ಅಂಕದ ಪ್ರಶ್ನೆ, ಒಂದು 3 ಅಂಕದ ಪ್ರಶ್ನೆ. ಈ ಮೊದಲನೇದಾಗಿ ಬ್ಯಾಂಕ್ ವ್ಯವಹಾರಗಳು ಅಧ್ಯಾಯದಲ್ಲಿ ಒಂದು ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆ ಬರ್ತವೆ. ಉದ್ಯಮಶೀಲತೆ ಅಧ್ಯಾಯದಲ್ಲಿ ಒಂದು ಅಂಕದ ಪ್ರಶ್ನೆ, ಒಂದು 3 ಅಂಕದ ಪ್ರಶ್ನೆ. ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆಯಲ್ಲಿ 2 ಅಂಕದ ಒಂದು ಪ್ರಶ್ನೆ ಬರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಿ. ಈ ರೀತಿಯಾಗಿ ನಾವು ಪ್ರಶ್ನೆಗಳನ್ನು ಹಂಚಿಕೆ ಮಾಡ್ತಾರೆ. ಅಂದರೆ ಬ್ಯಾಂಕ್ ವ್ಯವಹಾರ ಮತ್ತು ಉದ್ಯಮಶೀಲತೆ ಅಧ್ಯಾಯಗಳಲ್ಲಿ ತಲಾ ಒಂದು ಅಂಕದ ಪ್ರಶ್ನೆ ಮತ್ತು ತಲಾ 3 ಅಂಕದ ಪ್ರಶ್ನೆ. ಆ 3 ಅಂಕದ ಪ್ರಶ್ನೆಗೆ ಅಥವಾ ಇರೋದರಿಂದ ತಾವು ಬ್ಯಾಂಕ್ ವ್ಯವಹಾರಗಳು ಅಥವಾ ಉದ್ಯಮಶೀಲತೆಯನ್ನು ಬಹಳ ಸರಿಯಾಗಿ ಅಧ್ಯಾಯವನ್ನು ಪರ್ಫೆಕ್ಟ್ ಮಾಡಿದರೂ ಕೂಡ ತಾವು 4 ಅಂಕಗಳನ್ನು ಭಾಳ ಸರಳವಾಗಿ ಗಳಿಸ್ತೀರಿ. ಈಗ ಅದರ ಬಗ್ಗೆ ಅಧ್ಯಾಯವಾರು ಪ್ರಶ್ನೆಗಳನ್ನು ನೋಡೋಣ. ಈಗ ಬ್ಯಾಂಕ್ ವ್ಯವಹಾರಗಳು ಅಧ್ಯಾಯದಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು ಕೇವಲ 2 ಪ್ರಶ್ನೆಗಳು ಅಂತ ತಿಳ್ಕೊಳ್ಬೇಕು. ಆ 2 ಪ್ರಶ್ನೆಗಳು ಯಾವುವು ಅಂತಂದರೆ, ಬ್ಯಾಂಕು ಖಾತೆಯನ್ನು ತೆರೆಯುವುದರಿಂದಾಗುವ ಅನುಕೂಲಗಳು ಅಥವಾ ಬ್ಯಾಂಕುಗಳು ಸಲ್ಲಿಸುವ ಸೇವೆಗಳು. ಯಾವುದೇ ಪ್ರಶ್ನೆ ಬಂದರೂ ಅದೇ ಉತ್ತರವನ್ನು ಬರೀತೀರಿ. ಎರಡನೇ ಪ್ರಮುಖವಾದಂಥ ಪ್ರಶ್ನೆ, ಅಂಚೆ ಕಚೇರಿಗಳು ನಡೆಸುವ ಆರ್ಥಿಕ ಸೇವೆಗಳು ಯಾವುವು?
ತಾವು ಹೈಲೈಟ್ ಮಾಡಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ರಿ. 2 ಪ್ರಶ್ನೆಗಳಲ್ಲಿ ಹೈಲೈಟ್ ಮಾಡಲಾಗಿದೆ. ಒಂದು, ಬ್ಯಾಂಕ್ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳು. ಎರಡನೇದು, ಅಂಚೆ ಕಚೇರಿಗಳು ನಡೆಸುವ ಆರ್ಥಿಕ ಸೇವೆಗಳು. ಈ 2 ಪ್ರಶ್ನೆಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನಂತ ತಿಳ್ಕೊಳ್ಬೇಕು. ಜೊತೆಗೆ 1 ಅಂಕದ ಒಂದು ಪ್ರಶ್ನೆ, ಅದು ಬಹು ಆಯ್ಕೆ ರೂಪದಲ್ಲೂ ಕೂಡ ಇಲ್ಲಿ ಬರ್ತದೆ. ಈ ಪ್ರಶ್ನೆಗೆ ನಾವು ಅಧ್ಯಾಯವಾರು ಇಲ್ಲಿ ಪ್ರಶ್ನೆಗಳನ್ನು ನೋಡಿದಾಗ, ಬ್ಯಾಂಕ್ ಖಾತೆ ತೆರೆಯುವುದರಿಂದಾಗುವ ಅನುಕೂಲಗಳು ಅಂತ ತಮ್ಮ ಎಡಗಡೆಗೆ ಇದೆ. ಬ್ಯಾಂಕುಗಳು ಸಲ್ಲಿಸುವ ಸೇವೆಗಳು ಯಾವುವು ಅಂತ ಇದೆ. ಬಹುಶಃ ತಾವು ಎರಡಕ್ಕೂ ಕೂಡ ಒಂದೇ ರೀತಿಯಾದ ಉತ್ತರವನ್ನು ತಾವು ಬರೀಬೇಕು. ಬ್ಯಾಂಕಿನ ಲಕ್ಷಣಗಳು, ಬ್ಯಾಂಕಿನ ಸೇವೆಗಳು, ಬ್ಯಾಂಕಿನ ಕಾರ್ಯಗಳು, ಬ್ಯಾಂಕ್ ಖಾತೆ ತೆಗೆಯುವುದರಿಂದ ಆಗುವ ಅನುಕೂಲಗಳು. ಹೀಗೆ ಯಾವುದೇ ರೀತಿಯಾದಂಥ ಬ್ಯಾಂಕಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗೆ ತಾವು ಅದೇ ಉತ್ತರ ಏನು ಬರೀಬೇಕು ಅಂದರೆ, ಹಣದ ಭದ್ರತೆಯನ್ನು ಕಾಪಾಡುತ್ತದೆ, ಹಣದ ವಹಿವಾಟು ನಡೆಸುತ್ತದೆ, ಠೇವಣಿ ಅಂಗೀಕಾರ, ಸಾಲ ಕೊಡುವುದು, ಹಣದ ಪಾವತಿ ಮತ್ತು ವಸೂಲಿ, ಭದ್ರತಾ ಕಪಾಟು ಸೌಲಭ್ಯ, ಲಾಭ ಮತ್ತು ಸೇವಾ ಭಾವನೆ, ಭರವಸೆ ಸೇವೆಗಳು, ವ್ಯವಹಾರಗಳು ಸುಗಮವಾಗಿ ನಡೆಯುತ್ತವೆ. ನೋಡಿರಿ ಎಷ್ಟು ಪಾಯಿಂಟ್ಸ್ಗಳು ಅಂದರೆ ಸುಮಾರು 9-10 ಪಾಯಿಂಟ್ಸ್ಗಳನ್ನು ತಾವು ಇಲ್ಲಿ ನೋಡ್ತಾ ಇದ್ದೀರಿ. ಅದರಲ್ಲಿ ತಮಗೆ ಬೇಕಾಗಿರ್ತಕ್ಕಂಥದ್ದು ಕೇವಲ 6 ಪಾಯಿಂಟ್ಸ್ಗಳು. ಆ 6 ಪಾಯಿಂಟ್ಸ್ಗಳನ್ನು ಅತೀ ಸರಳವಾಗಿ ತಾವು ಬರೀಬೋದು. ಅಂದರೆ ಬ್ಯಾಂಕಿನ ಲಕ್ಷಣಗಳು, ಬ್ಯಾಂಕು ಸಲ್ಲಿಸುವ ಸೇವೆಗಳು, ಬ್ಯಾಂಕಿನ ಕಾರ್ಯಗಳು ಮತ್ತು ಬ್ಯಾಂಕ್ ಖಾತೆ ತೆಗೆಯುವುದರಿಂದಾಗುವ ಅನುಕೂಲಗಳು. ಯಾವುದೇ ಪ್ರಶ್ನೆ ಬಂದಾಗಲೂ ಕೂಡ ಇದರಲ್ಲಿನ 6 ಪಾಯಿಂಟ್ಸ್ಗಳನ್ನು ಆರಿಸಿ ತಾವು ಉತ್ತರ ರೂಪದಲ್ಲಿ ಬರೆದಿದ್ದೇ ಆದರೆ ಇದು ಅತಿ ಪ್ರಮುಖವಾಗಿ ಬರ್ತಕ್ಕಂಥ ಈ ಪ್ರಶ್ನೆ, ಇದು ಖಂಡಿತವಾಗಿ ವಾರ್ಷಿಕ ಪರೀಕ್ಷೆಗೂ ಕೂಡ ಕೇಳತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಇವುಗಳನ್ನು ಉತ್ತರಗಳನ್ನು ತಾವು ಬಹಳ ಗಮನವಿಟ್ಟು ನೋಡಬೇಕು. ಇನ್ನು ಇನ್ನೊಂದು ಪ್ರಶ್ನೆ ಇದರಲ್ಲಿ ಬರ್ತಕ್ಕಂಥದ್ದು ಅಂದರೆ, ಅಂಚೆ ಕಚೇರಿಗಳು ನಡೆಸುವ ಆರ್ಥಿಕ ವ್ಯವಹಾರಗಳು ಯಾವುವು ಅಥವಾ ಅಂಚೆ ಕಚೇರಿಗಳು ಸಲ್ಲಿಸುವ ಆರ್ಥಿಕ ಸೇವೆಗಳು ಯಾವುವು ಅಂತ ಬಂದಾಗಲೂ ಕೂಡ ಇದಕ್ಕೆ ಇಲ್ಲಿ ತಾವು ಏನು 7 ಪಾಯಿಂಟ್ಸ್ಗಳದಾವ ಅದರಲ್ಲಿ ತಾವು 6 ಪಾಯಿಂಟ್ಸ್ಗಳನ್ನು ಬರೀಬೇಕು. ಅಂಚೆ ವಿಮೆ, ನಿವೃತ್ತಿ ವೇತನ, ಕಿಸಾನ್ ವಿಕಾಸ ಪತ್ರಗಳು, ಹಣದ ವರ್ಗಾವಣೆ, ಅಂಚೆ ಉಳಿತಾಯ ಖಾತೆಗಳು, ಮಾಹೆಯಾನ ತೀರು ಠೇವಣಿಗಳು, ರಾಷ್ಟ್ರೀಯ ಉಳಿತಾಯ ಪತ್ರಗಳು. ಹೀಗೆ ಈ ಪಾಯಿಂಟ್ಸ್ಗಳಂದರೆ ಅಂಚೆ ಕಚೇರಿಗಳು ಏನು ಆರ್ಥಿಕ ಸೇವೆಗಳನ್ನು ನಡೆಸ್ತವೆ ಅನ್ನೋದನ್ನು ತಾವು ಬಹಳ ಸರಿಯಾಗಿ 6 ಪಾಯಿಂಟ್ಸ್ಗಳನ್ನ ಬರೀಬೇಕು. ಅಂದರೆ ಈ 2 ಪ್ರಶ್ನೆಗಳು ಈ ಅಧ್ಯಾಯದಲ್ಲಿ ಬಹಳ ಇಂಪಾರ್ಟೆಂಟು. ಹಾಗಾಗಿ 3 ಅಂಕಗಳಿಗೆ ಸಂಬಂಧಪಟ್ಟಂತೆ ತಾವು ಈ 2 ಪ್ರಶ್ನೆಗಳಿಗೆ ಪರ್ಫೆಕ್ಟಾಗಿ ಉತ್ತರಗಳನ್ನು ತಯಾರು ಮಾಡಿಕೊಳ್ಬೇಕು. ಇದಾದ ನಂತರ ಬ್ಯಾಂಕ್ ಖಾತೆ ತೆರೆಯುವ ವಿಧಾನಗಳನ್ನು ತಿಳಿಸಿರಿ ಅಥವಾ ಬ್ಯಾಂಕ್ ಖಾತೆ ತೆಗೆಯಲು ಅನುಸರಿಸುವ ಹಂತಗಳು ಯಾವುವು ಅಂತಲೂ ಕೂಡ ಕೇಳಿದಾಗಲೂ ಕೂಡ ಈ ಪ್ರಶ್ನೆ ಯಾವುದೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲ. ಆದರೂ ಕೂಡ ಇದು ಒಂದು ಪ್ರಶ್ನೆಯೂ ಕೂಡ ತಾವು ಗಮನವಿಟ್ಟು ನೋಡಬೇಕು. ಫಸ್ಟ್ ತಾವು ಬ್ಯಾಂಕಿನ ಖಾತೆಯನ್ನು ತೆಗಿಬೇಕಂದ್ರೆ ಏನು ಮಾಡಬೇಕು ಅಂದರೆ, ಯಾವ ಬ್ಯಾಂಕ್ ಅನ್ನೋದನ್ನು ನಿರ್ಧಾರ ಮಾಡಬೇಕು. ಅಂದರೆ ಯಾವ ಬ್ಯಾಂಕಿನಲ್ಲಿ ನಾನು ಖಾತೆಯನ್ನು ತೆಗಿಬೇಕು ಅಂದರೆ ಬ್ಯಾಂಕಿನ ಖಾತೆಯನ್ನು ನಿರ್ಧರಿಸಬೇಕು. ನಿರ್ಧರಿಸಿದ ಮೇಲೆ ಬ್ಯಾಂಕಿನ ಅಧಿಕಾರಿಯನ್ನು ಹೋಗಿ ಸಂಪರ್ಕ ಮಾಡಬೇಕು. ಆ ಅಧಿಕಾರಿಗೆ ಹೋಗಿ ಸಂಪರ್ಕ ಮಾಡಿದ ಮೇಲೆ ಒಂದು ಪ್ರಸ್ತಾವನೆ ಅರ್ಜಿಯನ್ನು ಪಡೆದುಕೊಳ್ಳಬೇಕು. ಅರ್ಜಿ ಪಡೆದಾದ ಮೇಲೆ ಅರ್ಜಿಯನ್ನು ಸರಿಯಾಗಿ ತುಂಬಬೇಕು. ಅದಕ್ಕೆ ಸಂಬಂಧಿಸಿದ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಏನು ದಾಖಲೆಗಳದಾವ ಅವುಗಳನ್ನು, ಅಡ್ರೆಸ್ ಪ್ರೂಫ್ಗಳನ್ನು ಲಗತ್ತಿಸಬೇಕು. ಒಬ್ಬರು ಪರಿಚಿತರ ಉಲ್ಲೇಖವನ್ನು ಕೊಡಬೇಕು. ಅರ್ಜಿಯನ್ನು ಬ್ಯಾಂಕಿಗೆ ಒಪ್ಪಿಸಬೇಕು. ಅಧಿಕಾರಿಯ ಒಪ್ಪಿಗೆ ಪಡೆಯಬೇಕು. ಪ್ರಾರಂಭಿಕ ಠೇವಣಿಯನ್ನು ಇಡಬೇಕು. ಪಾಸ್ ಪುಸ್ತಕವನ್ನು ತೆಗೆದುಕೊಳ್ಳಬೇಕು. ಆವಾಗ ತಮ್ಮ ಹೆಸರಿನಲ್ಲಿ ಒಂದು ಬ್ಯಾಂಕ್ ಖಾತೆ ಸಿದ್ಧ ಆಗಿರುತ್ತೆ. ಅಂದರೆ ಇದನ್ನು ತಾವು ಏನು ಹೋಗ್ತೀರಿ ಅಂದರೆ, ಯಾವ ಬ್ಯಾಂಕ್ ಖಾತೆ ತೆಗಿಬೇಕು ಅಂತ ಮನಸ್ಸಿನಲ್ಲಿ ನಿರ್ಧಾರ ಮಾಡ್ತೀರಿ. ಆ ಬ್ಯಾಂಕಿನ ಅಧಿಕಾರಿಯನ್ನು ಭೇಟಿ ಮಾಡ್ತೀರಿ. ಒಂದು ಅಪ್ಲಿಕೇಶನ್ ತೆಗೆದುಕೊಳ್ತೀರಿ. ಅಪ್ಲಿಕೇಶನನ್ನು ಭರ್ತಿ ಮಾಡ್ತೀರಿ. ನಿಗದಿತ ದಾಖಲೆಗಳನ್ನು ಹಚ್ತೀವಿ. ಪರಿಚಿತರ ಒಂದು ಸಹಿಯನ್ನು ಮಾಡಿಸ್ತೀವಿ. ಅರ್ಜಿಯನ್ನು ಮರಳಿ ಬ್ಯಾಂಕಿಗೆ ಕೊಡ್ತೀವಿ. ಪ್ರಾರಂಭಿಕ ಠೇವಣಿಯನ್ನು ತುಂಬ್ತೀವಿ. ಇದಾದ ಮೇಲೆ ನಮ್ಮ ಬ್ಯಾಂಕ್ ಖಾತೆ ತೆಗೀತದೆ. ಇದನ್ನು ತಾವು ವಾಕ್ಯ ರೂಪದಲ್ಲಿ ಉತ್ತರವಾಗಿ ಬರೀಬೇಕು ಅನ್ನೋದನ್ನು ತಾವು ಗಮನಿಸಬೇಕು. ಇದು ಬ್ಯಾಂಕ್ ವ್ಯವಹಾರಗಳು. ಈಗ 2ನೇ ಅಧ್ಯಾಯ ಉದ್ಯಮಶೀಲತೆ ಅನ್ನುವಂಥ ಅಧ್ಯಾಯನೂ ಕೂಡ ಭಾಳ ಪ್ರಮುಖ. ಯಾಕೆಂದರೆ ಬ್ಯಾಂಕ್ ವ್ಯವಹಾರಗಳಲ್ಲಿ 3 ಅಂಕದ ಒಂದು ಪ್ರಶ್ನೆ ಉತ್ತರ ಬರೆದಿದ್ದರೆ ತಾವು ಉದ್ಯಮಶೀಲತೆ ಅಧ್ಯಾಯದಲ್ಲಿ 3 ಅಂಕದ ಪ್ರಶ್ನೆಗೆ ಬರೆಯುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಏನು ಮಾಡಬೇಕು ಅಂದರೆ ನಾವು 1 ಅಂಕದ ಪ್ರಶ್ನೆಗಳನ್ನು ಓದ್ಕೊಳ್ಬೇಕು. ಆದರೂ 3 ಅಂಕದ ಪ್ರಶ್ನೆಗಳು ಯಾವುವು ಅನ್ನೋದು, ಯಾಕಂದರೆ ಇದನ್ನು ಕೂಡ ಬಹಳ ಸರಳವಾಗಿರ್ತಕ್ಕಂಥ ಅಧ್ಯಾಯ. ಉದ್ಯಮಿಯ ಕಾರ್ಯಗಳು ಅನ್ನುವಂಥದ್ದು ಒಂದು ಪ್ರಮುಖ ಪ್ರಶ್ನೆ.
ಉದ್ಯಮಿಗಳು ಪ್ರಾಂತೀಯ ತಾರತಮ್ಯವನ್ನು ನಿವಾರಿಸಲು ಹೇಗೆ ಸಹಾಯ ಮಾಡುತ್ತಾರೆ ಎನ್ನುವುದು, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಒದಗಿಸುವ ಸೇವೆಗಳು. ಈ 3 ಪ್ರಶ್ನೆಗಳನ್ನು ತಾವು ಮನನ ಮಾಡಿಕೊಳ್ಳಬೇಕು. ಬ್ಯಾಂಕ್ ವ್ಯವಹಾರಗಳು ಮನನ ಮಾಡಿಕೊಂಡಿದ್ದರೆ ಈ ಅಧ್ಯಾಯದಲ್ಲಿ 3 ಅಂಕದ ಪ್ರಶ್ನೆ ನೋಡೋದು ಅವಶ್ಯಕತೆ ಇಲ್ಲ. ಅಲ್ಲಿ 1 ಅಂಕದ ಪ್ರಶ್ನೆಯನ್ನು ನಾವು ಮಾತ್ರ ನೋಡಬೇಕು. ಆದರೂ ಕೂಡ 3 ಅಂಕದ ಪ್ರಶ್ನೆಗಳು ಯಾವ್ಯಾವು ಅಂತಂದು ನೋಡೋಣ. ದೇಶದ ಆರ್ಥಿಕ ಅಭಿವೃದ್ಧಿ ಉದ್ಯಮಿಗಳು ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ ಸಮರ್ಥಿಸಿ ಅಂತ ಬರ್ಬೋದು, ಅಥವಾ ಉದ್ಯಮಿಯ ಕಾರ್ಯಗಳನ್ನು ತಿಳಿಸಿರಿ ಅಂತಲೂ ಕೂಡ ಪ್ರಶ್ನೆ ಬರ್ಬೋದು. ಆವಾಗ ದೇಶದ ಆರ್ಥಿಕ ಅಭಿವೃದ್ಧಿ ಉದ್ಯಮಿಯ ಪಾತ್ರ ಏನು ಅಂದಾಗ, ಇವರು ಜನರ ಉಳಿತಾಯವನ್ನು ಸಂಗ್ರಹ ಮಾಡುತ್ತಾರೆ, ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತಾರೆ, ತಲಾವರಮಾನವನ್ನು ಹೆಚ್ಚಿಸುತ್ತಾರೆ, ದೇಶದ ರಫ್ತು ವ್ಯಾಪಾರವನ್ನು ಹೆಚ್ಚಿಸುತ್ತಾರೆ, ದೇಶದ GDP ಹೆಚ್ಚಳಕ್ಕೆ ಕಾರಣವಾಗುತ್ತಾರೆ, ಜನರ ಜೀವನ ಮಟ್ಟವನ್ನು ಉತ್ತಮಗೊಳ್ಳಲು ಸಹಾಯ ಮಾಡುತ್ತಾರೆ, ಕೈಗಾರಿಕೆ ಮತ್ತು ಮಾರುಕಟ್ಟೆಯನ್ನು ಅಭಿವೃದ್ಧಿ ಮಾಡುತ್ತಾರೆ. ಇವು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಗಳು ವಹಿಸುವ ಪಾತ್ರ ಅಥವಾ ಉದ್ಯಮಿಗಳ ಪಾತ್ರ ಮಹತ್ವದ್ದಾಗಿದೆ ಹೇಗೆ ಅಂದಾಗ ಇವುಗಳನ್ನು ಬರೀಬೇಕು. ಉದ್ಯಮಿಯ ಕಾರ್ಯಗಳು ಏನು ಅಂತಂದಾಗ ಸೃಜನಾತ್ಮಕತೆ, ಕ್ರಿಯಾತ್ಮಕತೆ, ಉತ್ಪಾದನಾಂಗಗಳ ಸಂಯೋಜನೆ, ಹೊಸ ವಿಧಾನಗಳನ್ನು ರೂಢಿಗೆ ತರುವುದು, ನಿರ್ಧಾರಗಳನ್ನು ಕೈಗೊಳ್ಳುವುದು, ನಷ್ಟಭರಿತಕ್ಕೆ ಸಿದ್ಧತೆ, ಸಮಸ್ಯೆ ಪರಿಹಾರ ಮಾಡುವುದು, ತಂಡ ಕಟ್ಟುವುದು, ಮಾರ್ಗದರ್ಶನ ನೀಡುವುದು. ಇಷ್ಟು ಉದ್ಯಮಿಯ ಕಾರ್ಯಗಳು. ಇದರಲ್ಲಿ ತಾವು 6 ಪಾಯಿಂಟ್ಸ್ಗಳನ್ನು ತಾವು ನೆನಪಿಡಬೇಕು. ಇನ್ನು ಇದಾದ ಮೇಲೆ ಇನ್ನೊಂದು, ಉದ್ಯಮಶೀಲತೆಯು ಒಂದು ಸೃಜನಾತ್ಮಕ ಕಾರ್ಯವಾಗಿದೆ ಸಮರ್ಥಿಸಿ ಅಂತಲೂ ಕೂಡ ಪ್ರಶ್ನೆ ಒಂದ್ಸಲ ಬಂದಿದೆ. ಅಂದರೆ ಸೃಜನಾತ್ಮಕ ಅಂದರೆ ಹೊಸದನ್ನು ಸೃಷ್ಟಿ ಮಾಡುವುದು. ಅಂದರೆ ಇದಕ್ಕೆ ಉತ್ತರ, ಉದ್ಯಮಶೀಲತೆಯು ಸೃಜನಾತ್ಮಕ ಚಟುವಟಿಕೆಯಾಗಿದೆ, ಏನೂ ಇಲ್ಲದನ್ನು ಸೃಜಿಸುವ ಸಾಮರ್ಥ್ಯವಾಗಿದೆ, ಅವಕಾಶಗಳನ್ನು ಗುರುತಿಸಿ ಕಾರ್ಯರೂಪಕ್ಕೆ ತರುವುದಾಗಿದೆ, ಲಾಭ ಪಡೆಯುವ ಸಾಹಸಿ ಕಾರ್ಯವಾಗಿದೆ, ಇದು ಒಂದು ತಂತ್ರಜ್ಞಾನವಾಗಿದೆ. ಅಂದರೆ ಸೃಜನಾತ್ಮಕ ಅಂದರೆ ಏನೂ ಇರಲಾರದನ್ನು ಏನಾದರೂ ಒಂದು ಹೊಸದನ್ನು ಸೃಷ್ಟಿ ಮಾಡುವುದಕ್ಕೆ ಸೃಜನಾತ್ಮಕತೆ ಅಂತ ಕರೀತಾರೆ. ಉದ್ಯಮಿಗಳು ತಮ್ಮ ಸಾಮರ್ಥ್ಯದಿಂದ, ಸೃಜನಾತ್ಮಕ ಕಾರ್ಯಚಟುವಟಿಕೆಯಿಂದ ಹೊಸ ವಸ್ತುಗಳನ್ನು ಸೃಷ್ಟಿಸ್ತಕ್ಕಂಥ ಸಾಮರ್ಥ್ಯ ಅವರಲ್ಲಿ ಇರುತ್ತದೆ. ಈ ಉತ್ತರವನ್ನು ಅಲ್ಲಿ ತಾವು ಬರೀಬೇಕು. ಇನ್ನು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಒದಗಿಸುವ ಸೇವೆಗಳು ಯಾವುವು ಅಂತ ಇದೆ. ಅಂದರೆ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಏನು ಸ್ಥಾಪನೆಯಾಗಿದ್ದಾವೆ, ಇವು ಗ್ರಾಮೀಣ ಪ್ರದೇಶದಲ್ಲಿ ಕೈಗಾರಿಕೋದ್ಯಮಿಗಳಿಗೆ ಸಹಾಯವನ್ನು ಮಾಡ್ತವೆ. ಹಾಗಾದರೆ ಅವು ಏನು ಸೇವೆಯನ್ನು ಮಾಡ್ತವೆ ಅಂದರೆ, ಉದ್ಯಮಿಯ ಸ್ಥಾಪಿಸುವ ಮೊದಲು ಸಿದ್ಧಪಡಿಸಬೇಕಾದ ಯೋಜನೆಯನ್ನು ವರದಿ ಮಾಡುವುದು, ಹೊಸ ಕೈಗಾರಿಕಾ ಪ್ರದೇಶಗಳ ರಚನೆ ಮಾಡುವುದು, ಕಚ್ಚಾ ಪದಾರ್ಥಗಳ ಹಂಚಿಕೆ ಮಾಡುವುದು, ಮಾರುಕಟ್ಟೆ ಮತ್ತು ಹಣಕಾಸಿನ ಸಹಾಯ ಮಾಡುವುದು, ಉದ್ಯಮಿಗಳ ಆಧುನೀಕರಣ ಮಾಡುವುದು, ವಸ್ತುಗಳ ರಫ್ತಿಗೆ ಸಹಾಯವನ್ನು ಮಾಡುವುದು. ಇದಾದ ಮೇಲೆ ಹೊಸ ಉದ್ಯಮಿಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡುವುದು. ಹೀಗೆ ಹಲವಾರು ಸೇವೆಗಳನ್ನು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಮಾಡುತ್ತವೆ. ಮತ್ತು ಜೊತೆಗೆ ಸ್ವಯಂ ಉದ್ಯೋಗ ಏನಾದರೂ ತಾವು ಪ್ರಾರಂಭಿಸಬೇಕು ಅಂದರೆ ಉದ್ಯಮಿಗಳಿಗೆ ಹಲವಾರು ಹಣಕಾಸು ಸಂಸ್ಥೆಗಳು ಸಾಲ ಸೌಲಭ್ಯವನ್ನು ನೀಡುತ್ತವೆ. ಹಾಗಾದರೆ ಅಂಥ ಹಣಕಾಸು ಸಂಸ್ಥೆಗಳು ಯಾವುವು ಅಂತ ಪ್ರಶ್ನೆ ಏನಾದರೂ ಬಂದಿದ್ದರೆ, IDBI ಅಂತ ಇದೆ, SIDBI SIDBI ಅಂತ ಇದೆ, ನಬಾರ್ಡ್, ರಾಜ್ಯ ಹಣಕಾಸು ನಿಗಮ, ಎಕ್ಸಿಮ್ ಬ್ಯಾಂಕ್, LIC, ಹೀಗೆ ಹಲವಾರು ಬ್ಯಾಂಕ್ಗಳು ಅಥವಾ ಹಣಕಾಸು ಸಂಸ್ಥೆಗಳು ಸಾಲವನ್ನು ನೀಡುತ್ತವೆ. ಸುಮಾರು ಪುಸ್ತಕದಲ್ಲಿ 10-12 ಅದಾವೆ. ಅದರಲ್ಲಿ ತಾವು ಯಾವುದಾದ್ರೂ 6 ಸಂಸ್ಥೆಗಳ ಹೆಸರುಗಳನ್ನು ಇಲ್ಲಿ ಬರೆದಿದ್ದರೆ ನಮಗೆ ಸಾಕಾಗುತ್ತದೆ. ಇನ್ನು ಕೊನೆಯ ಅಧ್ಯಾಯ ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆ. ಈ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆ ಬರುತ್ತದೆ. ಆ 2 ಅಂಕದ ಪ್ರಶ್ನೆ ಕೇವಲ 2 ಪ್ರಶ್ನೆಗಳನ್ನು ಮಾತ್ರ ಓದ್ಕೊಳ್ಬೇಕು. ಏನು ಅಂದರೆ, ಒಂದು, ಪ್ರತಿ ವರ್ಷವೂ ಮಾರ್ಚ್ 25ರಂದು ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನು ಆಚರಿಸುತ್ತಾರೆ ಏಕೆ ಅಂತ ಇದೆ. ಎರಡನೇ ಪ್ರಮುಖ ಪ್ರಶ್ನೆ, ಗ್ರಾಹಕರ ಶೋಷಣೆಗೆ ಕಾರಣಗಳೇನು ಅಂತ. ಈ 2 ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಅಂತ ತಿಳ್ಕೋಬೇಕು. ಹಾಗಾದರೆ 2 ಪ್ರಶ್ನೆಗಳಿಗೆ ಉತ್ತರ ಏನು ಅಂತ ನೋಡೋದಾದರೆ, ಪ್ರತಿ ವರ್ಷ ಮಾರ್ಚ್ 15ನೇ ತಾರೀಕಿನಿಂದ ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಅಂತ ಆಚರಿಸ್ತಾರೆ ಏಕೆ, ಅಥವಾ ವಿಶ್ವ ಗ್ರಾಹಕ ಆಂದೋಲನದ ಚರಿತ್ರೆಯಲ್ಲಿ ಮಾರ್ಚ್ 15, 1962 ಒಂದು ಮಹತ್ವದ ದಿನವಾಗಿದೆ ಏಕೆ. ಯಾವುದೇ ರೀತಿಯಾದ ಪ್ರಶ್ನೆ ಬಂದರೂ ಕೂಡ ಇದಕ್ಕೆ ಉತ್ತರ ಏನು ಅಂದರೆ, ಜಾನ್ ಎಫ್ ಕೆನಡಿಯವರು ಅಮೇರಿಕಾದ ಅಧ್ಯಕ್ಷರಾಗಿದ್ದರು. ಅವರು ನಾಗರಿಕರಿಗೆ 4 ಹಕ್ಕುಗಳನ್ನು ನೀಡುವ ವಿಧೇಯಕವನ್ನು ಅಂಗೀಕರಿಸಿದರು. ಅವುಗಳೆಂದರೆ ಸುರಕ್ಷತೆ ಹಕ್ಕು, ಆಯ್ಕೆ ಹಕ್ಕು, ಮಾಹಿತಿ ಪಡೆಯುವ ಹಕ್ಕು, ಆಲಿಸುವ ಹಕ್ಕು. ಈ 4 ಹಕ್ಕುಗಳನ್ನು ಕೆನಡಿಯವರು ಕೊಡ್ತಾರೆ. ಆದ್ದರಿಂದ
ಪ್ರತಿ ವರ್ಷ ಮಾರ್ಚ್ 15ನೇ ತಾರೀಕಿನಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಎಂದು ಆಚರಿಸುತ್ತಾರೆ. ವಿದ್ಯಾರ್ಥಿಗಳಿಗೆ ಅರ್ಥ ಆಗಿರ್ಬೋದು. ಜಾನ್ ಎಫ್ ಕೆನಡಿಯವರು ಅಂತ ಹೆಸರು ನೆನಪಿಡ್ತೀರಿ. ಅವರು ಅಮೇರಿಕಾದ ಜನರಿಗೆ 4 ಹಕ್ಕುಗಳು ನೀಡುವ ವಿಧೇಯಕವನ್ನು ಅಂಗೀಕಾರ ಮಾಡ್ತಾರೆ. ಆ 4 ಹಕ್ಕುಗಳು ಯಾವುವು ಅಂದರೆ ಸಂರಕ್ಷಣೆ, ಆಯ್ಕೆ, ಮಾಹಿತಿ ಪಡೆಯುವ ಹಕ್ಕು, ಆಲಿಸುವ ಹಕ್ಕು. ಇದು ಎಂದು ಮಾಡಿದರು ಅಂದರೆ 1962 ಮಾರ್ಚ್ 15ರಂದು ಅಮೇರಿಕಾದಲ್ಲಿ ಮಾಡ್ತಾರೆ. ಹಾಗಾಗಿ ಆ ದಿನವನ್ನು ನಾವು ಪ್ರತಿ ವರ್ಷ ವಿಶ್ವ ಗ್ರಾಹಕ ಹಕ್ಕುಗಳ ದಿನ ಅಂತ ನಾವು ಆಚರಣೆಯನ್ನು ಮಾಡ್ತೀವಿ. ಇನ್ನು ಗ್ರಾಹಕರ ಅಥವಾ ಬಳಕೆದಾರರ ಶೋಷಣೆಗೆ ಕಾರಣಗಳೇನು ಅಂತ ಕೇಳಬಹುದು, ಅಥವಾ ಗ್ರಾಹಕರು ಅನುಭವಿಸುತ್ತಿರುವ ಸಮಸ್ಯೆಗಳು ಯಾವುವು ಅಂತಲೂ ಕೂಡ ಕೇಳಬಹುದು, ಅಥವಾ ಸಂಕಷ್ಟಗಳು ಯಾವುವು ಅಂತಲೂ ಕೂಡ ಕೇಳಬಹುದು. ಆವಾಗ ನಾವು ಏನು ಬರೀಬೇಕು ಅಂದರೆ ಮಧ್ಯವರ್ತಿಗಳ ಹಾವಳಿ ಅಂದರೆ ದಲ್ಲಾಳಿಗಳ ಹಾವಳಿ, ಮಾರಾಟದ ವಿಧಾನದಲ್ಲಿನ ಬದಲಾವಣೆ, ಗ್ರಾಹಕ ಮತ್ತು ಬಳಕೆದಾರರ ನಡುವಿನ ಅಂತರ, ನೇರ ವ್ಯವಹಾರ ಇಲ್ಲದಿರುವುದು, ಮಧ್ಯವರ್ತಿಗಳಿಂದ ಬೆಲೆ ನಿರ್ಧರಿಸುವುದು, ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆ, ತೂಕದಲ್ಲಿ ಮೋಸ, ಅಳತೆಯಲ್ಲಿ ಮೋಸ, ವಸ್ತುಗಳ ಕಲಬೆರಕೆ. ಹೀಗೆ 9 ಪಾಯಿಂಟ್ಸ್ಗಳಲ್ಲಿ ಕೇವಲ ಯಾವುದಾದ್ರೂ 4 ಪಾಯಿಂಟ್ಸ್ಗಳನ್ನು ತಾವು ಬರೀಬೇಕು. ಸರಳವಾದ 4 ಪಾಯಿಂಟ್ಸ್ಗಳು ಯಾವಂದರೆ ಮಧ್ಯವರ್ತಿಗಳ ಹಾವಳಿ, ಮಾರಾಟದ ವಿಧಾನದಲ್ಲಿ ಬದಲಾವಣೆ, ತೂಕದಲ್ಲಿ ಮೋಸ, ಅಳತೆಯಲ್ಲಿ ಮೋಸ, ವಸ್ತುಗಳ ಕಲಬೆರಕೆ. ಈ 4 ಪಾಯಿಂಟ್ಸ್ಗಳು ಅಂದರೆ ಗ್ರಾಹಕರು ಹೇಗೆ ಪೂರೈಕೆದಾರರಿಂದ ಶೋಷಣೆಗೆ ಒಳಗಾಗುತ್ತಾರೆ ಎನ್ನುವುದನ್ನು ತಾವು ಇಲ್ಲಿ ಉತ್ತರವಾಗಿ ನೋಡ್ತೀರಿ. ಇನ್ನು ಗ್ರಾಹಕರ ಕಾಯ್ದೆಯು ಗ್ರಾಹಕರ ಹಿತರಕ್ಷಣೆಯನ್ನು ಮಾಡುತ್ತದೆ, ಸ್ಪಷ್ಟೀಕರಿಸಿ. ಗ್ರಾಹಕರ ಕಾಯ್ದೆ ಗ್ರಾಹಕರ ಹಿತ ಹೇಗೆ ಮಾಡ್ತದೆ ಅಂದರೆ ಇಲ್ಲಿ ನಮಗೆ 4 ಹಕ್ಕುಗಳು, ಮಾಹಿತಿ ಪಡೆಯುವ ಹಕ್ಕು ಇದೆ, ಗ್ರಾಹಕ ಶಿಕ್ಷಣದ ಹಕ್ಕು, ವಸ್ತುಗಳ ಬಗ್ಗೆ ಆಲಿಸುವ ಹಕ್ಕು, ಪರಿಹಾರ ಕೇಳುವ ಹಕ್ಕು, ವಂಚನೆ ವಿರುದ್ಧ ಹಕ್ಕು, ವಸ್ತುಗಳ ಆಯ್ಕೆಯ ಹಕ್ಕು. ಈ ಹಕ್ಕುಗಳನ್ನು ಗ್ರಾಹಕರಿಗೆ ಈ ಕಾಯ್ದೆ ನೀಡುತ್ತದೆ. ಆದ್ದರಿಂದ ಗ್ರಾಹಕ ಹಕ್ಕುಗಳ ಕಾಯ್ದೆ ಗ್ರಾಹಕರ ರಕ್ಷಣೆಯನ್ನು ಮಾಡುತ್ತದೆ. ಅರ್ಥ ಆಗಿದ್ವಲ್ಲ? ಈ ಹಕ್ಕುಗಳನ್ನು ಗ್ರಾಹಕ ರಕ್ಷಣಾ ಕಾಯ್ದೆ ಗ್ರಾಹಕರಿಗೆ ನೀಡುತ್ತದೆ. ಈ ಹಕ್ಕುಗಳು ಇರೋದರಿಂದ ಈ ಕಾಯ್ದೆ ಗ್ರಾಹಕರ ರಕ್ಷಣೆ ಮಾಡುತ್ತದೆ ಅಂತ ನಾವು ಹೇಳ್ಬೋದು. ಹೀಗೆ ಈ ಅಧ್ಯಾಯದಲ್ಲಿ 2 ಪ್ರಶ್ನೆಗಳನ್ನು, ಅಂದರೆ ಒಂದು ಗ್ರಾಹಕ ರಕ್ಷಣೆ ಕಾಯ್ದೆಯನ್ನು ಅಥವಾ ದಿನವನ್ನು ಮಾರ್ಚ್ 15ರಂದು ಏಕೆ ಆಚರಣೆ ಮಾಡುತ್ತಾರೆ, ಒಂದು. ಎರಡನೇದಾಗಿ ಗ್ರಾಹಕರ ಶೋಷಣೆಗೆ ಕಾರಣಗಳೇನು ಅಂದಾಗ. ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ತಾವು 5 ವಿಡಿಯೋಗಳಲ್ಲಿ, ಅಂದರೆ ಇದು 5ನೇ ವಿಡಿಯೋ, ಈ 5 ವಿಡಿಯೋಗಳಲ್ಲಿ ತಾವು ಸಂಪೂರ್ಣವಾಗಿ, ಅಂದರೆ ಇದು 5 ವಿಡಿಯೋಗಳನ್ನು ಸೇರಿ ನಮಗೆ ಸಮಯ ಎಷ್ಟಾಗುತ್ತದೆ ಅಂದರೆ ಕೇವಲ 3 ಗಂಟೆ ಆಗಿದೆ. ಆ 5 ವಿಡಿಯೋಗಳನ್ನು 3 ಗಂಟೆಗಳ ಅವಧಿಯಲ್ಲಿ ತಾವು ನೋಡುವುದರ ಮೂಲಕ ಎಲ್ಲ ಈ ಸಮಾಜ ವಿಜ್ಞಾನ ವಿಷಯದ 6 ವಿಭಾಗಗಳ 33 ಅಧ್ಯಾಯಗಳನ್ನು ಎಲ್ಲವುಗಳನ್ನು ಪ್ರಶ್ನೆಗಳ ಸಹಿತವಾಗಿ, ಉತ್ತರ ಸಹಿತವಾಗಿ ಮತ್ತು ಅನ್ವಯ ಮಾದರಿ ಪ್ರಶ್ನೆಗಳಿಗೆ ಹೇಗೆ ಉತ್ತರವನ್ನು ಬರೀಬೇಕು, ಈ ಎಲ್ಲದರ ಕುರಿತಾಗಿ ಕೇವಲ 3 ಗಂಟೆಗಳ ಅವಧಿಯಲ್ಲಿ 5 ವಿಡಿಯೋಗಳನ್ನು ತಾವು ನೋಡಿದರೆ ಖಂಡಿತವಾಗಲೂ ಕೂಡ ತಾವು 2 ಅಂಕದ ಪ್ರಶ್ನೆಗಳಿಗೆ, 3 ಅಂಕದ ಪ್ರಶ್ನೆಗಳಿಗೆ, 4 ಅಂಕದ ಪ್ರಶ್ನೆಗಳಿಗೆ ಮತ್ತು ನಕಾಶೆ ಪ್ರಶ್ನೆಗೆ ತಾವು ನಿಖರವಾಗಿ ಉತ್ತರವನ್ನು ಬರೆಯುವುದಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ಮೋಸ್ಟ್ ಲೈಕ್ಲಿ ಕ್ವಶನ್ ಅಥವಾ ಸಂಭವನೀಯ ಪ್ರಶ್ನೆಗಳನ್ನು ಕೂಡ ನಾನು ಮಾರ್ಕ್ ಮಾಡಿ, ಅಂದರೆ ಹೈಲೈಟ್ ಮಾಡಿ ನಾನು ಹೇಳಿದ್ದೀನಿ. ಆ ಪ್ರಶ್ನೆಗಳೇನಾದರೂ ತಾವು ಸರಿಯಾಗಿ ಮನನ ಮಾಡಿಕೊಂಡು ಉತ್ತರವನ್ನು ಬರೆದಿದ್ದರೆ ತಾವು ಖಂಡಿತವಾಗಲೂ ಕೂಡ 2 ಅಂಕದ ಪ್ರಶ್ನೆ, 3 ಮತ್ತು 4 ಅಂಕದ ಪ್ರಶ್ನೆ ಮತ್ತು ನಕಾಶೆಗೆ ಸಂಬಂಧಪಟ್ಟಂತೆ ಎಲ್ಲ ಔಟ್ ಅಂಕಗಳನ್ನು ತಾವು ಗಳಿಸ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಹಿಂದಿನ ವಿಡಿಯೋಗಳನ್ನು ಯಾರು 4 ವಿಡಿಯೋಗಳನ್ನು ನೋಡಿಲ್ಲ ಅವರು ಇದನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ತಮಗೆ 4 ವಿಡಿಯೋಗಳನ್ನು ನೋಡಿದರೆ ಖಂಡಿತವಾಗಲೂ ಸಮಾಜ ವಿಜ್ಞಾನ ವಿಷಯದಲ್ಲಿ ಪರಿಪೂರ್ಣವಾಗಿ ತಾವು ಉತ್ತರಗಳನ್ನು ಬರೆಯೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋಗಳನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಏನು ಸಂಶಯ ಇರುತ್ತದೆ ಅಂದರೆ, ನಮಗೆ ಸ್ಕೋರ್ ಮಾಡೋದು ಬೇಕಾಗಿಲ್ಲ ಸರ್, ನಾವು ಸಮಾಜ ವಿಜ್ಞಾನ ವಿಷಯವನ್ನು ಇದುವರೆಗೂ ಬಹಳ ಕಡಿಮೆ ರೀತಿಯಲ್ಲಿ ಅಭ್ಯಾಸ ಮಾಡಿದ್ದೀವಿ, ನಮಗೆ ಪಾಸ್ ಆಗಿದರೆ ಸಾಕು, ಅಂದರೆ ಒಂದು 35-40 ಅಂಕಗಳನ್ನು ಗಳಿಸಿದರೆ ಸಾಕು ಅಂತ ಕೆಲವು ವಿದ್ಯಾರ್ಥಿಗಳು ಬಯಸ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಇನ್ನೊಂದು ಪ್ರತ್ಯೇಕವಾದ ವಿಡಿಯೋಗಳನ್ನು ಮಾಡ್ತೀನಿ. ಆ ವಿಡಿಯೋದಲ್ಲಿ ಏನಿದೆ ಅಂದರೆ ಕೇವಲ 33 ಅಧ್ಯಾಯಗಳು ಓದಬೇಕಾಗಿಲ್ಲ, ಕೇವಲ 10 ಅಧ್ಯಾಯಗಳನ್ನು ಓದುವುದರ ಮೂಲಕ 40 ಅಂಕಗಳನ್ನು ಹೇಗೆ ಗಳಿಸಬಹುದು ಅನ್ನೋದು ಇನ್ನು ನಂತರದ ವಿಡಿಯೋದಲ್ಲಿರುತ್ತದೆ.
ಹಾಗಾಗಿ ಆ ವಿಡಿಯೋವನ್ನು ಕೂಡ ಯಾರಿಗೆ ಅವಶ್ಯಕತೆ ಇದೆ ಅವ್ರು ನೋಡಬೇಕು. ಈಗ ಹಿಂದೆ ಮಾಡಿರ್ತಕ್ಕಂಥ 5 ವಿಡಿಯೋಗಳನ್ನು 80ಕ್ಕೆ 80 ಅಂಕಗಳನ್ನು ಗಳಿಸಬೇಕಂತ ವಿದ್ಯಾರ್ಥಿಗಳು ನೋಡಬೇಕಂತಕ್ಕಂಥದ್ದನ್ನು ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ 10 ಅಧ್ಯಾಯಗಳು ಮತ್ತು 40 ಅಂಕಗಳನ್ನು ಹೇಗೆ ಗಳಿಸಬೇಕು ಅನ್ನೋದನ್ನು ನೋಡೋಣ ಅಂತಕ್ಕಂಥದ್ದನ್ನು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ.